ಬೆಂಗಳೂರಿನ ವಕೀಲರಾದ ಓಜಸ್ವಿಗೌಡ ಮತ್ತು ಸಚಿನ್ ದೇಶಪಾಂಡೆ ಅವರನ್ನೊಳಗೊಂಡ ನ್ಯಾಯವಾದಿಗಳ ನಿಯೋಗವು ಶುಕ್ರವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಭೇಟಿ ನೀಡಿದೆ. ಕಾರ್ಯಕ್ರಮವೊಂದರ ನಿಮಿತ್ತ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಅವರು ಬೆಂಗಳೂರಿಗೆ ತೆರಳಿದ್ದ ಕಾರಣ ನ್ಯಾಯವಾದಿಗಳ ನಿಯೋಗ ಎಸ್ಪಿ ಕಚೇರಿಯಿಂದ ಹಿಂತಿರುಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಧರ್ಮಸ್ಥಳ ಗ್ರಾಮದಲ್ಲಿ ಈ ಹಿಂದಿನ ಪ್ರಮುಖ ಪ್ರಕರಣಗಳ ಕುರಿತಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಜತೆ ಚರ್ಚಿಸುವ ಸಲುವಾಗಿ ನ್ಯಾಯವಾದಿಗ ನಿಯೋಗ ಮಧ್ಯಾಹ್ನ 12 ಗಂಟೆಗೆ ಎಸ್ಪಿ ಕಚೇರಿಗೆ ಭೇಟಿ ನೀಡುತ್ತಿರುವುದಾಗಿ ವಕೀಲರಾದ ಓಜಸ್ವಿಗೌಡ ಮತ್ತು ಸಚಿನ್ ದೇಶಪಾಂಡೆಯವರು ಪ್ರಕಟಣೆಯಲ್ಲಿ ತಿಳಿಸಿದ್ದರು. ಎಸ್ಪಿ ಕಚೇರಿಯಲ್ಲಿ ಉಪಸ್ಥಿತರಿದ್ದ ಪತ್ರಕರ್ತರು ನಿಯೋಗದಲ್ಲಿದ್ದ ನ್ಯಾಯವಾದಿಗಳನ್ನು ಮಾತನಾಡಿಸಲು ಯತ್ನಿಸಿದಾಗ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದೆ ತೆರಳಿದರು. ಯಾರನ್ನೊಬ್ಬರನ್ನ ಕರ್ಕೊಂಡು ಬರ್ತೀವಿ ಮತ್ತೆ ಅವರಿಗೆ ಭದ್ರತೆ ಕೊಡಬೇಕು ಅಂತ ನಾವು SP ವಿಚಾರವಾಗಿ ನಾವು ಅವ್ರನ್ನ ಭೇಟಿ ಮಾಡಬೇಕಾಗಿದ್ದು ಅದೇ ವಿಚಾರವಾಗಿ, ಬೇರೆ ಇನ್ಯಾವುದಕ್ಕೂ ಅಲ್ಲ. ಇದ್ರ ಮೇಲೆ ನಾವು ಇನ್ನೇನು ಹೇಳೋದಕ್ಕಾಗೋದಿಲ್ಲ. ಆ ಪತ್ರ ನಮ್ಮ ಹೆಸರಿನಲ್ಲೇ ಇರುವಂತದ್ದು. ವ್ಯಕ್ತಿಯನ್ನು ಸರೆಂಡರ್ ಮಾಡಿಸ್ತೀವಿ ಅಂತ ಹೇಳಿ ಇವತ್ತು ಸರೆಂಡರ್ ಮಾಡಿಸ್ತೀರಾ ಅಂತ ಹೇಳಿ ನಾವು SP ಹತ್ರ ಮಾತಾಡಬೇಕಾಗಿರೋ ವಿಚಾರನ ಇವತ್ತು SP ನ ನೋಡೋದಕ್ಕೋಸ್ಕರ ಬಂದಿರೋಂಥದ್ದು. ಅವ್ರು ಇಲ್ಲದಿರೋ ಕಾರಣ ನಾನು ನಿಮಗೆ ಅಲ್ಲಿ ಹೇಳ್ದಿರೋಂಥದ್ದನ್ನ ಇಲ್ಲೇನು ಹೇಳೋದು. ಸಾರಿ, ನೋ ಕಾಮೆಂಟ್ಸ್. ಪತ್ರ ಹೌದು, ಅದು ನಮ್ಮ ಪತ್ರನೇ. ಸೊ ಆ ಪತ್ರ ಅಲ್ಲಿರೋ ವಿಚಾರ ಏನಿದೆ ಆ ವಿಚಾರವಾಗೇನೆ SP ನ ಭೇಟಿ ಮಾಡಕ್ ಬಂದಿರೋಂಥದ್ದು. ಅದು ಅಲ್ಲದೆ ನಾನು ಇನ್ಯಾವ ಕಮೆಂಟು ನಾನು ನೋ ಕಮೆಂಟ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋ ಕಮೆಂಟ್ಸ್. SP